ಲಾರ್ಡ್ 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 ಸದ್ಯ ಕರ್ನಾಟಕದ ಗೋಧಿ ಮೀಡಿಯಾಗಳಿಗೆ ಸಿಂಹ ಸ್ವಪ್ನವಾಗಿರುವಂತಹ ಹೆಸರು. ಅರೆ, ಸಂತೋಷ್ ಲಾಡ್ ಇಷ್ಟು ಅದ್ಭುತವಾಗಿ ಪ್ರತ್ಯುತ್ತರ ಕೊಡ್ತಾರ? ಸಂತೋಷ್ ಲಾಡ್ ಅವರು ಲಾಜಿಕ್ ಆಗಿ ಸ್ಪಷ್ಟತೆಯಿಂದ ಪ್ರತಿಯೊಂದು ತಪ್ಪುಗಳನ್ನ, ಅದು ಯಾರೇ ಮಾಡಿರ್ಲಿ, ಬೇರೆ ಪಕ್ಷದವ್ರು ಮಾಡಿರ್ಲಿ ಅಥವಾ ತಾವೇ ಮಾಡಿರ್ಲಿ, ನೇರವಾಗಿ ಎತ್ತಿ ಹಿಡಿತಾ ಇದ್ದಾರೆ. ಈ ಮೂಲಕ ಬದ್ಧತೆಯ ರಾಜಕಾರಣಿ, ವಿಚಾರವಂತಿಕೆಯ ರಾಜಕಾರಣಿ, ಮತ್ತೆ ಕೊಟ್ಟಂತಹ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡ್ತಿರುವಂತಹ ಕಾಯ ವಾಚ ಮನಸ ಶ್ರದ್ಧೆಯಿಂದ ಮಾಡ್ತಿರುವಂತಹ ನಾಯಕ ಯಾರಾದ್ರೂ ಇದ್ರೆ ರಾಜ್ಯದಲ್ಲಿ ಅದು ಸಂತೋಷ್ ಲಾಡ್ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನ ಕೊಡ್ತಿದ್ದಾರೆ. ಎಲ್ಲ ಕಡೆ ಈಗ ಯಾವೆಲ್ಲ ಗೋಧಿ ಮೀಡಿಯಾಗಳು ಜನಪರ ವಿಚಾರಗಳಿಗೆ ಬದಲಾಗಿ ಭಾವನಾತ್ಮಕ ವಿಚಾರಗಳನ್ನ ತಗೊಂಡು ಯಾವುದೋ ಕೇಶವ ಕೃಪಾದ ಎಡಿಟೋರಿಯಲ್ ಬೋರ್ಡ್ ಕೊಡುವಂತಹ ಕಂಟೆಂಟ್ ಗಳನ್ನ ಪ್ರಸಾರ ಮಾಡ್ತಿದ್ದಂತಹ ವಿಚಾರವಾಗಿ ಅತ್ಯಂತ ಬದ್ಧತೆಯಿಂದ ಅವರೊಬ್ರು ಕಾಂಗ್ರೆಸ್ನ ನಾಯಕರು ಅನ್ನೋದನ್ನು ಪಕ್ಕಕ್ಕಿರಿಸಿ, ಒಬ್ಬ ಸಚಿವ ಅನ್ನೋದನ್ನು ಪಕ್ಕಕ್ಕಿರಿಸಿ ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಇತ್ತೀಚೆಗೆ ಒಂದು ಟಿವಿ ಮೀಡಿಯಾದಲ್ಲಿ ಕೂತ್ಕೊಂಡು ಎಂತಹ ಟಕ್ಕರ್ ಕೊಟ್ರು ಅಂದ್ರೆ, ಅವ್ರು ಹೇಳಿದಂತಹ ಎಲ್ಲ ಮಾತುಗಳಿಗೆ, ಎಲ್ಲ ವಿಚಾರಗಳಿಗೆ, ಎಲ್ಲ ಅಂಕಿಅಂಶಗಳಿಗೆ ಸ್ಪಷ್ಟತೆ ಇತ್ತು. ನಿಖರವಾದಂತಹ, ಖಚಿತವಾದಂತಹ, ನೇರ ದಿಟ್ಟ ನಿರಂತರವಾದಂತಹ ಒಂದು ಸ್ಪಷ್ಟತೆ ಇತ್ತು. ಆ ಕಾರಣಕ್ಕೋಸ್ಕರನೇ ಸಂತೋಷ್ ಲಾಡ್ ಅವರ ವಿಚಾರ ಇದೀಗ ಇಡೀ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿದೆ. ವಿಶೇಷ ಅಂದ್ರೆ ನೋಡಿ, ರಾಮ ಮಂದಿರದ ವಿಚಾರವಾಗಿ ಸಂತೋಷ್ ಲಾಡ್ ಅವರು ಆಡಿದಂತಹ ಮಾತುಗಳಲ್ಲಿ ತಪ್ಪಿರ್ಲಿಲ್ಲ. ಲಾಜಿಕ್ ಆಗಿ ಉತ್ತರವನ್ನ ಕೊಟ್ಟಿದ್ರು. ಯಾಕಂದ್ರೆ ಆ ಮಂದಿರ ಕಟ್ಟಿರುವಂತಹ ಜಾಗಕ್ಕೂ ಏನು ವಿವಾದ ಆದಂತಹ ಜಾಗಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಜಾಗದಲ್ಲೇ ಯಾಕೆ ಕಟ್ಲಿಲ್ಲ ಅನ್ನುವಂತಹ ಸಂಗತಿಯ ಬಗ್ಗೆ ಅವರೊಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ರಾಮನ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ, ರಾಮ ಮಂದಿರದ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ, ಬದಲಾಗಿ ಅಲ್ಲಿ ಕಟ್ಟಿರುವಂತದ್ದು ಎಲ್ಲಿ ಅನ್ನುವಂಥದ್ದಷ್ಟೇ ಸಂತೋಷ್ ಲಾಡ್ ಅವರ ಪ್ರಶ್ನೆ ಆಗಿತ್ತು. ನೋಡಿ, ಬಾಬಾ ಸಾಹೇಬರ ಸಂವಿಧಾನವನ್ನ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಗೌರವದಿಂದ ಕಾಣುವಂತಹ ಸಿದ್ದರಾಮಯ್ಯ ಅವರ ರೀತಿಯಲ್ಲೇ ಸಂತೋಷ್ ಲಾಡ್ ಅವರು ಕೂಡ ಸಂವಿಧಾನವೇ ನಮ್ಮ ಪವಿತ್ರ ಗ್ರಂಥ, ಅದರ ಮಾರ್ಗದರ್ಶನದಲ್ಲೇ, ಬಾಬಾ ಸಾಹೇಬ್ರ ಮಾರ್ಗದರ್ಶನದಲ್ಲೇ ನಾವು ನಡಿತೀವಿ ಅನ್ನುವಂತಹ ಸಂದೇಶವನ್ನ ರವಾನಿಸ್ತಾ ಇದ್ದಾರೆ. ಇತ್ತೀಚೆಗೆ ಸಂತೋಷ್ ಲಾಡ್ ಅವರ ಪ್ರತಿಯೊಂದು ಮಾತುಗಳನ್ನ ನೋಡ್ತಿದ್ರೆ, ಅವರ ಪ್ರಾಮಾಣಿಕ ಬದ್ಧತೆ ಮತ್ತು ಅವರ ಅಂಕಿಅಂಶಗಳ ಜ್ಞಾನವನ್ನ ನೋಡ್ತಿದ್ರೆ, ಸಂತೋಷ್ ಲಾಡ್ ಅವರು ಸಿದ್ದರಾಮಯ್ಯ ಅವರ ಗರಡಿಯಲ್ಲಿ ಬಹುದೊಡ್ಡ ನಾಯಕರಾಗಿ ಬೆಳೆಯುವಂತಹ ಎಲ್ಲ ಸಾಧ್ಯತೆಗಳಿದೆ. ಅದರಲ್ಲೂ ಮುಖ್ಯವಾಗಿ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತುತ್ತಿರುವಂತಹ ಕೆಲವು ನಾಯಕರ ಲಿಸ್ಟ್ ಅಲ್ಲಿ ಈಗ ಸಂತೋಷ್ ಲಾಡ್ ಅವರು ಇದ್ದಾರೆ. ಒಂದು ಅವರಿಗೆ ಕೊಟ್ಟಿರುವಂತಹ ಖಾತೆಯನ್ನ ಎಷ್ಟು ನಾಜೂಕಾಗಿ ನಿಭಾಯಿಸ್ತಾ ಇದ್ದಾರೆ ಅಂದ್ರೆ, ಸಣ್ಣ ಸಣ್ಣ ಯೋಜನೆಗಳನ್ನು ಕೂಡ ಅರ್ಹ ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ಖುದ್ದಾಗಿ ಅವರೇ ಸೇನಾನಿಯ ರೀತಿಯಲ್ಲಿ ಟೊಂಕ ಕಟ್ಟಿ ನಿಂತಿದ್ದಾರೆ. ಆಡಿಯೋ ಬೈಟ್, ವಿಡಿಯೋ ಬೈಟ್ ಮೂಲಕ ಒಂದು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಇಲಾಖೆಯ ವತಿಯಿಂದ ಯಾರ್ಯಾರಿಗೆ ಏನೇನ್ ಸಿಗಬೇಕು, ಯಾರು ಅರ್ಹ ಫಲಾನುಭವಿ ಹಸ್ತಿದ್ದಾನೆ ಅವನಿಗೆ ಅನ್ನ ಕೊಡುವಂತಹ ಕೆಲಸದಿಂದ ಹಿಡಿದು, ಯಾರು ನೊಂದಿದ್ದಾರೆ ಅಥವಾ ಅವರಿಗೆ ಶಾಶ್ವತವಾದಂತಹ ಒಂದು ದುರ್ಬಲತೆ ಎದುರಾಗಿದೆ ಅಂತವ್ರಿಗೆ ಪರಿಹಾರಧನ ಕೊಡುವಂತಹ ವಿಚಾರ ಇರಬಹುದು, ಪಿಂಚಣಿಗಳ ವಿಚಾರ ಇರಬಹುದು, ಕಾರ್ಮಿಕ ಕಲ್ಯಾಣ ಇಲಾಖೆಯ ಕಾರ್ಡ್ದಾರರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂತಹ ವಿಚಾರ ಇರಬಹುದು. ಎಲ್ಲ ವಿಚಾರಗಳಲ್ಲೂ ಕೂಡ ಸಂತೋಷ್ ಲಾಡ್ ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡ್ತಿದ್ದಾರೆ. ನೋಡಿ, ಅವರ ಮಾತುಗಳ ವಾಗ್ಝರಿ ಅಥವಾ ಅವರ ಕಾರ್ಯವೈಖರಿ, ಇತ್ತೀಚೆಗಿನ ಅವರ ಒಂದು ನಡೆ ಮತ್ತು ನುಡಿ ರಾಜ್ಯ ರಾಜಕಾರಣದಲ್ಲಿ ಮುಂದಿನ ದಿನಮಾನಗಳಲ್ಲಿ ಮತ್ತೊಬ್ಬ ಮಾಸ್ ಲೀಡರ್ ಆಗಿ ಸೃಷ್ಟಿಯಾಗುವಂತಹ ಎಲ್ಲ ಅಂಶಗಳನ್ನ ಅವರು ಹೊಂದಿದ್ದಾರೆ. ಕೇವಲ ಕಲಘಟಗಿಗಷ್ಟೇ ಸಂತೋಷ್ ಲಾಡ್ ಸೀಮಿತರಾಗಿಲ್ಲ, ಬದಲಾಗಿ ಅವರಿಗೆ ಕೊಟ್ಟಿರುವಂತಹ ಒಂದೇ ಒಂದು ಇಲಾಖೆಯ ಮೂಲಕ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ, ಎಲ್ಲ ಸಮುದಾಯಗಳಿಗೆ, ಎಲ್ಲ ಅರ್ಹ ಫಲಾನುಭವಿಗಳಿಗೆ ತಕ್ಕ ಯೋಜನೆಗಳ ಸೌಲಭ್ಯಗಳನ್ನ ಒದಗಿಸುವಂತಹ ಪ್ರಾಮಾಣಿಕ ಕೆಲಸವನ್ನ ಸಂತೋಷ್ ಲಾಡ್ ಅವರು ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಗೋಧಿ ಮೀಡಿಯಾಗಳಿಗೆ ಅವರು ಕೊಡ್ತಿರುವಂತಹ ನೇರ ದಿಟ್ಟ ನಿರಂತರವಾದಂತಹ ಪ್ರತ್ಯುತ್ತರಗಳಿದಾವಲ್ಲ, ಅದು ಎಲ್ಲೋ ಒಂದು ಕಡೆ ಎಲ್ಲರನ್ನ ಕೂಡ ಸೋಜಿಗದ ರೀತಿಯಲ್ಲಿ ಆಕರ್ಷಿಸ್ತಾ ಇದೆ. ಸಂತೋಷ್ ಲಾಡ್ ಅವರ ಈ ನೇರ ದಿಟ್ಟ ನಿರಂತರ ನಡೆ ನುಡಿಯ ಬಗ್ಗೆ ಏನಂತೀರಾ? ಕಮೆಂಟ್ ಮಾಡಿ.